ಇವತ್ತು ಸ್ವಲ್ಪ ಬಾಳೆಕಾಯಿ ಬಜ್ಜಿ ಮಾಡೋಣ ಅಂತ ಕಟ್ ಮಾಡ್ತಾಯಿದ್ದೀನಿ. ಕ್ಲೈಮೇಟೆಲ್ಲ ಬೇಜಾರಾಗ್ತಾಯಿದೆ ಇವತ್ತು, ಹಾಗಾಗಿ ಸ್ವಲ್ಪ ಬಾಳೆಕಾಯಿ ಬಜ್ಜಿ ಮೆಣಸಿನ್ಕಾಯಿ ಬಜ್ಜಿ ಮಾಡೋಣ ಅಂತ ಮಾಡ್ತಾಯಿದ್ದೀನಿ. ಎಲ್ಲ ತೊಳೆದಿಟ್ಕೊಂಡು ನೋಡಿ ಹೀಗೆ ಉದ್ದವಾಗಿ ಕಟ್ ಮಾಡಬೇಕು. ಒಂದರಲ್ಲಿ ಎರಡು ಮಾಡಿಕೊಂಡ್ರೆ ಸಾಕು. ಏನಾದರೂ ತಿನ್ನಬೇಕು ಅನಿಸುತ್ತಲ್ವಾ, ಆವಾಗ ಹೊರಗಡೆಯಿಂದ ತಂದು ತಿನ್ನೋದಕ್ಕಿಂತ ನಾವು ಮನೇಲೇ ಮಾಡಿಕೊಂಡ್ರೆ ಅದು ಟೇಸ್ಟು ಇರುತ್ತೆ. ಯಾಕೆಂದರೆ ಹೊರಗಡೆ ಅದು ಇದು ಮಿಕ್ಸ್ ಮಾಡಿರ್ತಾರೆ, ಅದು ಏನೇನೋ ಹಾಕಿರ್ತಾರೆ, ಕಲ್ಲರ್ ಅಂತೆ, ಅದಕ್ಕೆ ಚೆನ್ನಾಗಿ ಟೇಸ್ಟ್ ಬರಲಿ ಅಂತ ಏನೇನೋ ಮಿಕ್ಸ್ ಮಾಡ್ತಾರೆ. ಅದ್ರ ಬದಲು ನಾವೇ ಮನೆಗೆ ತಂದು ಮನೆಯವರೆಲ್ಲರೂ ತಿನ್ಬೋದು. ಈ ಥರ ಹಚ್ಚಿಟ್ಕೊಂಡು ನೋಡಿ ಬಾಳೆಕಾಯಿನೂ ಈ ರೀತಿ ಹಚ್ಚಿಟ್ಕೋಬೇಕು. ಅದು ಕಪ್ಪಾಗ್ಬಿಡುತ್ತೆ. ಅದಕ್ಕೆ ಉಪ್ಪಿನ ನೀರಲ್ಲಿ ನೆನೆಸಿದ್ರೆ ಬಾಳೆಕಾಯಿ ಬೇಗ ಕಪ್ಪಾಗೋದಿಲ್ಲ. ಉಪ್ಪಿನ ನೀರಲ್ಲಿ ನೆನೆಸ್ಬೇಕು. ಈ ಕಟ್ ಮಾಡುವಾಗೆಲ್ಲ ಸ್ವಲ್ಪ ಈ ಥರ ಎಲ್ಲ ಆಗುತ್ತೆ, ಅದನ್ನು ಸರಿ ಮಾಡ್ಕೋಬೇಕು. ನೋಡಿ ಈಗ ಕಟ್ ಮಾಡಾಯಿತು. ಒಂದು 1/4 kg ಮೆಣಸಿನ್ಕಾಯಿ ನನಗೆ ಎಷ್ಟು ಬೇಕೋ ಅಷ್ಟೊತ್ತು ಮಾಡ್ಕೋಬೋದು, ತಿನ್ಬೋದು. ಹೊರಗಡೆಯಿಂದ ತರೋದು ಅಂತೆ ಅದರಲ್ಲಿ ಎಣ್ಣೆಗಳು ಬೇಯಿಸಿರೋದೇ ಇಟ್ಕೊಂಡಿರ್ತಾರೆ, ಓಲ್ಡ್ ಸ್ಟಾಕ್ ಎಣ್ಣೆನೇ ಇಟ್ಕೊಂಡಿರ್ತಾರೆ. ಹಾಗಾಗಿ ನೋಡಿ, ಇದು ಗ್ರಾಮರಾಜ್ಯ ಇಲ್ಲ ಭಾಗ್ಯಲಕ್ಷ್ಮಿ ಅನ್ನೋ ಇಟ್ಟಾದರೆ ತುಂಬ ಚೆನ್ನಾಗಿರುತ್ತೆ, ಟೇಸ್ಟಿಯಾಗಿರುತ್ತೆ. ಹಾಗಾಗಿ ನಾನು ಗ್ರಾಮರಾಜ್ಯ ಇಲ್ಲಾಂದರೆ ಭಾಗ್ಯಲಕ್ಷ್ಮಿನೇ ತೊಗೊಳೋದು ನಾನು. ನೋಡಿ ಈಗ ಇದಕ್ಕೆ ಬೇಕಾದಷ್ಟು ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋಬೇಕು. ನೋಡಿ ಅಚ್ಚ ಖಾರದ ಪುಡಿನ ನಾನು ಮನೇಲೇ ಮಾಡಿಟ್ಕೊಂಡಿರ್ತೀನಿ. ನಾನು ಹೊರಗಡೆಯಿಂದ ಕೊಂಡಲ್ಲ, ಮನೆಯೇ ಮಾಡಿಟ್ಕೊಳ್ತೀನಿ. ಅಚ್ಚ ಖಾರದ ಪುಡಿನೂ ಕೂಡ ನಮಗೆ ಬೇಕಾದಷ್ಟು ಖಾರಕ್ಕೆ ಹಾಕೋಬೇಕು. ಈಗ ಚೆನ್ನಾಗಿ ಅದಕ್ಕೆ ಕಲಿಸ್ಕೋಬೇಕು. ಇದು ಮೆಣಸಿನ್ಕಾಯಿ ಪುಡಿ ಸ್ವಲ್ಪ ಕಮ್ಮಿ ಇದೆ ಖಾರ, ಹಂಗಾಗಿ ನಿಮ್ಮ ಖಾರ ಎಷ್ಟು ಬೇಕೋ ಅಷ್ಟಕ್ಕೆ ನೀವು ಹಾಕ್ಕೋಬೋದು. ಜಾಸ್ತಿ ತೆಳುವಾಗಿ ಕಲಿಸ್ಬಿಟ್ರು ಅದು ಸರಿ ಹೋಗಲ್ಲ. ಅದಕ್ಕೆ ಬಾಳೆಕಾಯಿ ಮೆಣಸಿನ್ಕಾಯಿ ಅದೆಲ್ಲ ಚೆನ್ನಾಗಿ ಅದು ಖಾರ ಹಿಡಿಬೇಕು. 2 ನಿಮಿಷ ನೆನೆಸ್ಬಿಡ್ಬೇಕು.
ನೋಡಿ ಈ ಅದಕ್ಕೆ ಕಲಿಸ್ಕೋಬೇಕು. ತುಂಬ ವೇಸ್ಟು ಮಾಡಬಾರ್ದು. ಈಗಿರೋ ಬೆಲೆಯಲ್ಲಿ ವೇಸ್ಟ್ ಮಾಡು, ಅದು ಮಾಡಿ ಇದು ಮಾಡಿ ಅಂತ ವೇಸ್ಟ್ ಮಾಡ್ತಾ ಇರ್ತೀವಿ ನಾವು ತುಂಬ. ಈಗ ಏನೊಂದೂ ಅಷ್ಟೇ ಉಳಿಸೋದ್ರ ಬಗ್ಗೆ ಯೋಚನೆ ಮಾಡಬೇಕು. ಎಲ್ಲ ಕಳೆದಿದ್ದಾಗಿದೆ. ಇನ್ನು ಮುಂದಕ್ಕಾದರೂ ಪ್ರಪಂಚ ಹೇಗೆ ಬದಲಾಗ್ತಿದೆಯೋ ಹಾಗೆ ನಾವು ಬೆಳಿಬೇಕು ಅನ್ನೋ ಛಲನ ತಗೋಬೇಕು. ನೋಡಿ ಇದು ರೆಡಿ ಆಯಿತು. ಒಂದು 5 ನಿಮಿಷ ಇದನ್ನು ಚೆನ್ನಾಗಿದಾಗಲಿ. ನೋಡಿ ಎಣ್ಣೆ ಬಿಸಿ ಆಗೋದಕ್ಕೆ ಇಟ್ಟಿದ್ದೀನಿ. ಎಣ್ಣೆ ಬಿಸಿ ಆದಮೇಲೆ ಬಜ್ಜಿ ಹಾಕೋಣ. ನೋಡಿ ಈಗ ಎಣ್ಣೆ ಕಾದಿದೆ. ಮೆಣಸಿನ್ಕಾಯಿ ಬಜ್ಜಿ ಹಾಕ್ತಾ ಇದ್ದೀನಿ. ಚಳಿಗೆ ತಿನ್ನಬೇಕು ಅನಿಸ್ತಾ ಇದೆ. ಮನೇಲೇ ಮಾಡ್ಕೊಳ್ಳೋದ್ರಿಂದ ಮಕ್ಳಿಗೂ ಸ್ವಲ್ಪ ಹೊರಗಡೆ ಫುಡ್ ತಿನ್ನೋದ್ರಿಂದ ಮಕ್ಕಳಿಗೆ ಸ್ವಲ್ಪ ಎಲ್ಲ ಚೇಂಜಸ್ ಆಗುತ್ತೆ. ನೋಡಿ ಎಷ್ಟು ಚೆನ್ನಾಗಿ ಗರಿ ಗರಿಯಾಗಿ ಕೆಂಪಗೆ ಬೆಂದಿದೆ. ಈಗ ಏನೇ ಮಾಡಿದ್ರೂ ಅದಕ್ಕೆ ಅಂತ ಒಂದು ಸಮಯ ಕೊಟ್ಟು ಮಾಡಿದ್ರೆ ಚೆನ್ನಾಗಿರುತ್ತೆ. ನೋಡಿ ಬಜ್ಜಿ ರೆಡಿ ಆಯಿತು. ನೋಡಿ ಇದು ಬಾಳೆಕಾಯಿ ಬಜ್ಜಿ. ನೋಡಿ ಇದು ಮೆಣಸಿನಕಾಯಿ ಬಜ್ಜಿ. ನೋಡಿ ಮೆಣಸಿನಕಾಯಿ ಬಜ್ಜಿ ರೆಡಿ ಆಯಿತು. ಹಾಗೆ ಬಾಳೆಕಾಯಿ ಬಜ್ಜಿ ಕೂಡ ರೆಡಿ ಆಯಿತು. ನೀವು ಮನೆಯಲ್ಲಿ ಟ್ರೈ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.